ಪರಿಷತ್ ಸಂಬಂಧಿಸಿದವರು, ವಿಶ್ವ ಹಿಂದೂ ಪರಿಷತ್ ಸಂಬಂಧಿಸಿದವರು ಇರೋದರಿಂದಾಗಿ ನ್ಯಾಯಸಮ್ಮತವಾಗಿ ಇದು ಏನಪ್ಪ ಅಂದ್ರೆ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ಅಧಿಕಾರಿಗಳಿಂದ. ಅದಕ್ಕಾಗಿ ಈ ನಮ್ಮ ಸಂಜಯ್ ಏನಪ್ಪ ಅಂತಂದ್ರೆ ನಮ್ಮ ಆಮ್ ಆದ್ಮಿ ಪಕ್ಷದ ಸಂಜಯ್ ಎದ್ದಂಥವರು ಇಲ್ಲ, ಇದು ನಿರ್ಲಿಪ್ತವಾದಂಥ ಒಂದು ಸಂಜಯ್ ಸಿಂಗ್ ಅವರು ನಿರ್ಲಿಪ್ತವಾದಂಥ ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಭೂಮಿ ಅವ್ಯವಹಾರ ಆಗಿದೆ, ಹಣದ ಅವ್ಯವಹಾರ ಆಗಿದೆ. ಅದೇ ಕಾಲಕ್ಕೆ ರಾಮನ ಹಣವನ್ನು ಕಳ್ಳತನ ಮಾಡಿದವರು ಇದ್ದಾರೆ. ಇಂಥವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಅದು ಆಗಬೇಕಾಗಿದ್ರೆ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು CBI ಅಥವಾ ಇನ್ನುಳಿದ ಯಾವರಿಗೂ ಸಂಬಂಧಿಸಿದಂಥ ತನಿಖಾ ಸಂಸ್ಥೆ ತನಿಖೆ ಆಗಬೇಕು ಅನ್ನೋ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಆಲ್ರೆಡಿ ನಮ್ಮ ಏನಪ್ಪ ಅಂದರೆ ಯೋಗಿ ಆದಿತ್ಯನಾಥರು FIR ಇಲ್ಲದೆ ತನಿಖೆಗೆ ಸ್ಟಾರ್ಟ್ ಮಾಡಿಸಿದ್ದಾರೆ. ಅದರಲ್ಲಿ ತಮ್ಮ ಆಯುಕ್ತರನ್ನು ಕಮಿಷನರ್ ಹಾಕ್ಕೊಂಡಿದ್ದಾರೆ. ವಿಜಯ್ ವಿಶ್ವಾಸ್ ಪಂತನ್ನವ್ರನ್ನ, IGP ಕಿರಣ್ ಎಸ್ ಅವರ ಮತ್ತು ಹಣಕಾಸು ಇಲಾಖೆ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಅವ್ರನ್ನ, ಹಾಗೆ ಇದು ಕೇಸ ಎನ್ಕ್ವೈರಿ ಮಾಡಿಸ್ತಾ ಇದ್ದಾರೆ ಅಂತ BJP ಅಥವಾ ಯೋಗಿ ಆದಿತ್ಯನಾಥರು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಅಲ್ಲಿಯ ವಿರೋಧಿಗಳು ಈ ಲೂಟಿ ಮಾಡಿದ ಜನರಿಗೆ ಇವರಿಂದ ತನಿಖೆ ಆದ ಶಕ್ತಿ ಹೊರಗೆ ಬರೋದಿಲ್ಲ, ಅದು ಮುಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಒಂದು ನಿರ್ಲಿಪ್ತ ಸಂಸ್ಥೆ ಆಗಲಿ ಅಂತ ಬೇಡ್ತಾ ಇದ್ದಾರೆ. ಇನ್ನೂ ಇರಲಿ, ರಾಮನ ಹಣವನ್ನು ಕದಿಯೋ ಮಟ್ಟಿಗೆ ಇವ್ರ ಮನಸ್ಥಿತಿ ಹೋಗ್ಯದಪ್ಪ ಅಂತಂದ್ರೆ ಇಲ್ಲಿ ರಾಮ ಏನಪ್ಪ ಇಲ್ಲಿ ಪಾಪ ಅವನಿಗೆ ಮಾಡುವಂಥ ಅಪಮಾನ ಅಲ್ಲ, ನೀವೆಲ್ಲ ಜನ ಮಾಡುವಂಥದ್ದು. ಯಾರ ರಾಮನ ಹೆಸರು ಹಿಡ್ಕೊಂಡು ಇವತ್ತು ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಜನರೊಂದಿಗಿದ್ದಾರೋ ಅವರು ಇವತ್ತು ರಾಮನ ಹಣವನ್ನು ಕದಿಯುವಂಥ ದುಸ್ಥಿತಿಗೆ ಗಮನಿಸಿದಾಗ ದುಡ್ಡು ಅನ್ನುವಂಥದ್ದು ಇಲ್ಲಿ ಭಾಳ ದೊಡ್ಡದಾದ ಉಳಿದು ಯಾವುದೂ ಅಲ್ಲ.